ನಮಸ್ಕಾರ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಗೆ ನಿಮ್ಗೆಲ್ಲ ಸ್ವಾಗತ. ಇಲ್ಲಿಗೆ ಬರುವಂತ ವಾರಿಯರ್ಸ್ ಕೈಯಲ್ಲಿ ಬಾಂಬ್ ಇರೋದಿಲ್ಲ, ಆದ್ರೆ ದಮ್ಮಿರೋ ಐಡಿಯಾಸ್ ಇರುತ್ತೆ. ಇವರು ಮೈದಾನದಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಹೋರಾಡ್ತಾರೆ. ಇವರ ಯುದ್ಧದಿಂದ ಲೋಕ ಹಾಳಾಗೋದಿಲ್ಲ, ಇನ್ನು ಉದ್ಧಾರ ಆಗುತ್ತೆ. ಇವರ ಇನೋವೇಟಿವ್ ಯೋಚನೆ ಮತ್ತು ಆಂಟರ್ಪ್ರಿನರ್ ಸ್ಪಿರಿಟ್ ಇವ್ರನ್ನ ಐಡಿಯಾ ಬಾಸ್ ಮಾಡುತ್ತೆ. ಹಾಗಾದ್ರೆ ತಯಾರಿದ್ದೀರಾ ಬಿಸ್ನೆಸ್ ದುನಿಯಾಗೆ ಸೇರ್ಕೊಳ್ಳೋ ಈ ಐಡಿಯಾ ಬಾಸ್ ನ ಮೀಟ್ ಮಾಡೋಕೆ? ಹಾಗಾದ್ರೆ ಶುರು ಮಾಡೋಣ. ಐಡಿಯಾ ಬಾಸ್, ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ಐಡಿಯಾ ಬಾಸ್ ನ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಪ್ಲೀಸ್ ವೆಲ್ಕಮ್ ಇನೋವೇಟಿವ್ ಡಿಸೈನ್ಸ್, ಲಕ್ಸುರಿ ಅಂಡ್ ಅಡ್ವೆಂಚರ್ಸ್ ನ ಮಾಸ್ಟರ್, ಡೆಲಾ ಲೀಡರ್ಶಿಪ್ ಕ್ಲಬ್ ನ ಫೌಂಡಿಂಗ್ ಲೀಡರ್ ಜಿಮ್ಮಿ ಮಿಸ್ಟ್ರಿ, ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಮತ್ತು ಆಂಟರ್ಪ್ರಿನರ್ ಶಿ ದ ಪೀಪಲ್ ಮತ್ತೆ ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ, ಇಂಡೋರ್ ಇಂದ ಅಮೆರಿಕ ತನಕ ಬಿಸ್ನೆಸ್ ಬೆಳೆಸಿರುವ ಸೀರಿಯಲ್ ಇನ್ವೆಸ್ಟರ್ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ, ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್, ಅನುಪಮ್ ಸರ್, ದಿನ ನನ್ನ ಕಣ್ಣು ನಿಮ್ಮ ಶೂಸ್ ಮೇಲಿರುತ್ತೆ. ಪ್ರತಿದಿನ ಹೊಸ ಹೊಸ ಡಿಸೈನ್ ನೋಡ್ತೀನಿ. ಇದನ್ನ ತಗೊಳ್ಳೋದೇನೋ ಓಕೆ, ಆದ್ರೆ ಇಟ್ಕೊಳ್ಳೋದಿಲ್ಲ ಅನ್ಸುತ್ತೆ. ಅದಕ್ಕೆ ಅಂತ ಒಂದು ಹೊಸ ಕಬೋರ್ಡ್ ಆಗ್ಬಿಡತ್ತೆ. ವೆಲ್ಕಮ್ ಟೈಟನ್ಸ್. ಇವತ್ತು ನಮ್ಮ ಐಡಿಯಾ ಬಾಸ್ ನ ಮೀಟ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಖಂಡಿತ. ಸರಿ, ಹಾಗಾದ್ರೆ ಕರೆಯೋಣ ಇವತ್ತಿನ ನಮ್ಮ ಮೊದಲನೇ ಐಡಿಯಾ ಬಾಸ್ ನ. ಈ ಸೂಪರ್ ಹಿಟ್ ಫಿಲಂ ನ ಈ ಹಾಡ್ನ ವರ್ಷದಿಂದ ಕೇಳ್ತಾನೆ ಇದೀವಿ, ಪಾಪಾ ಕೆಹತೆ ಹೈ ಬಡಾ ನಾಮ್ ಕರೇಗಾ. ಆದ್ರೆ ಇವತ್ತಿನ ಸಮಯ ಸ್ವಲ್ಪ ಬದಲಾಗಿದೆ. ಅಪ್ಪ ಬರೀ ಹೇಳಿದ್ರೆ ಸಾಲೋದಿಲ್ಲ, ಇವತ್ತು ಮಕ್ಕಳ ಜೊತೆ ಸೇರ್ಕೊಂಡು ಅಪ್ಪ ಕೆಲಸ ಕೂಡ ಮಾಡ್ಬೇಕಾಗತ್ತೆ. ಹಾಗಾಗಿ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ, ದೊಡ್ಡ ಹೆಸರು ಮಾಡೋದಕ್ಕೆ ಬರ್ತಾ ಇದಾರೆ ಮುಂಬೈನ ಈ ಯಂಗ್ ಅಪ್ಪ ಮತ್ತೆ ಮಗನ ಜೋಡಿ. ಪ್ಲೀಸ್ ವೆಲ್ಕಮ್ ವಿಶಾಲ್ ಅಂಡ್ ಯದುಪತಿ ಗುಪ್ತಾ. ಹಲೋ ಟೈಟನ್ಸ್, ಐ ಆಮ್ ಯದುಪತಿ ಅಂಡ್ ಇವರು ನಮ್ಮ ಕೋ ಫೌಂಡರ್ ವಿಶಾಲ್. ಹೆಲೋ ಟೈಟನ್ಸ್, ನಾವಿಲ್ಲಿ ನಿಮ್ಗೆ ಏನ್ ಹೇಳಕ್ ಬಂದಿದ್ವಿ ಅಂದ್ರೆ, ಯಾವ ತಟ್ಟೆಲಿ ನೀವು ಊಟ ಮಾಡ್ತಿರೋ ಬಹುಶಃ ಅದರಲ್ಲಿ ಒಂದು ವ್ಯತ್ಯಾಸ ಇದೆ. ವಿಶಾಲ್, ನಾವಿವತ್ತವರೆಗೂ ತಟ್ಟೆಯಲ್ಲಿ ತೂತಿದೆ ಅಂತ ಕೇಳಿದೀವಿ. ಈ ವ್ಯತ್ಯಾಸ ಎಲ್ಲಿಂದ ಬಂತು? ಖಂಡಿತ ಪ್ರತೀಕ್, ನಿಮ್ಗೇನಾದ್ರೂ ಈ ವ್ಯತ್ಯಾಸದ ಬಗ್ಗೆ ಈಗಾಗಲೇ ಗೊತ್ತಾಗಿದ್ದಿದ್ರೆ ನೀವು ಆ ತಟ್ಟೆ ಅಥವಾ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾನೆ ಇರ್ಲಿಲ್ಲ. ಟೈಟನ್ಸ್ ಈಗ ಭಾರತದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ, ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ. ಎವ್ರಿಬಡಿ ಈಸ್ ಹೆಲ್ತ್ ಕಾನ್ಶಿಯಸ್. ನಾವೆಲ್ಲರೂ ಕೂಡ ಕೆಮಿಕಲ್ ಫ್ರೀ ಫುಡ್, ಪೆಸ್ಟಿಸೈಡ್ ಫ್ರೀ ಫುಡ್, ಎಲ್ಲಿವರೆಗೂ ಅಂದ್ರೆ ಆರ್ಗ್ಯಾನಿಕ್ ಫುಡ್ ನ ಪ್ರಿಫರ್ ಮಾಡ್ತೀವಿ. ಆದ್ರೆ ಯಾವಾಗ ಮಾತು ಆ ತಟ್ಟೆಗಳ ಬಗ್ಗೆ ಬರುತ್ತೋ, ಯಾವ ತಟ್ಟೆಲಿ ನಾವು ಊಟ ಮಾಡ್ತೀವೋ, ಅವಾಗ ನಾವು ಯೋಚನೆ ಮಾಡಲ್ಲ ನಾವು ಯಾವ ತಟ್ಟೆನಲ್ಲಿ ಊಟ ಮಾಡ್ತಾ ಇದೀವಿ, ಆ ತಟ್ಟೆ ಎಷ್ಟು ಸ್ವಚ್ಛವಾಗಿದೆ, ಅದೆಷ್ಟು ಹೆಲ್ದಿ ಆಗಿದೆಯಾ ಇಲ್ವಾ ಅಂತ. ಆದ್ರೆ ನಮ್ಮ ಗಮನ ಹೋಯ್ತು ಟೈಟನ್ಸ್. ನಿಮಗೆಲ್ಲ ಗೊತ್ತಾ, ಬೋನ್ ಚೈನಾ ಕ್ರಾಕರೀಸ್ ಅಲ್ಲಿ 55% ವರೆಗೂ ಅನಿಮಲ್ ಬೋನ್ಯಾಶ್ ಇರುತ್ತೆ ಅಂತ. ಅನಿಮಲ್ ಬೋನ್ಯಾಶ್ ಅಂದ್ರೆ ಪ್ರಾಣಿಗಳ ಮೂಳೆಗಳ ಪುಡಿ. ಲಿಟ್ರಲಿ ಯೋಚನೆ ಮಾಡಿ, ನೀವು ಬಹುಶಃ ವೆಜಿಟೇರಿಯನ್ ಆಗಿರಬಹುದು, ಆದ್ರೆ ನಿಮ್ಮ ಪ್ಲೇಟ್ಸ್ ಅಂಡ್ ಬೌಲ್ಸ್ ಅಲ್ಲ. ಟೈಟನ್ಸ್, ನಿಮ್ಗೆಲ್ಲ ಗೊತ್ತಿದ್ಯಾ, ಬಹಳಷ್ಟು ಜನರ ಮನೆಯಲ್ಲಿ ಯೂಸ್ ಮಾಡೋ ಅಂತ ಈ ಗ್ಲಾಸ್, ಇದರಲ್ಲಿ ಲೆಡ್ ಇರುತ್ತೆ. ಹಾಗಾದ್ರೆ ಸ್ವಚ್ಛವಾದ ಫಿಲ್ಟರ್ ನೀರನ್ನ ಈ ಗ್ಲಾಸ್ ಅಲ್ಲಿ ಕುಡಿದ್ರೆ ಅದರಿಂದ ಏನು ಉಪಯೋಗ? ದಿನ ಈ ಗ್ಲಾಸ್ ನಿಮ್ಮನ್ನ ಸಾಯಿಸ್ತಾ ಇದೆ ನೀರ್ ಕುಡಿಯೋದ್ರಲ್ಲಿ, ಅಥವಾ ಇದರಲ್ಲಿ ಡ್ರಿಂಕ್ಸ್ ಕುಡಿಬೇಕಾದ್ರೆ ನಿಮಗೆ ಸ್ಲೋ ಪಾಯ್ಸನ್ ಕೊಡ್ತಿದೆ. ಟೈಟನ್ಸ್, ಬಹಳಷ್ಟು ಜನರು ಮನೆಯಲ್ಲಿ ಯೂಸ್ ಮಾಡೋ ಅಂತ ಈ ಕಟ್ಲರಿ, ಫೋರ್ಕ್ ಮತ್ತೆ ಚಮಚ, ಇವು ಸ್ಟೀಲ್ ನ ಯಾವ ಗ್ರೇಡ್ ಇಂದ ಆಗ್ತಾವಂದ್ರೆ, ಇವು ಬಹಳ ಮುಂದುವರೆದಿರೋ ದೇಶಗಳಲ್ಲಿ ಅವಕ್ಕೆ ಫುಡ್ ಗ್ರೇಡ್ ನ ಮಾನ್ಯತೆ ಕೂಡ ಸಿಕ್ಕಿರೋದಿಲ್ಲ. ಈಗ ನಾವು ನಿಮ್ಮ ದೃಷ್ಟಿನ ನಮ್ ಕಡೆ ಸೆಳ್ಕೋತಾ ಇದೀವಿ, ಯಾಕಂದ್ರೆ ಇಲ್ಲಿವರೆಗೂ ನಮ್ಮೆಲ್ಲರ ಧ್ಯಾನ ವಾಟ್ ಟು ಈಟ್ ಮೇಲೆ ಕೇಂದ್ರಿತವಾಗಿತ್ತು. ಬಹುಶಃ ಈಗ ಸಮಯ ಬಂದಿದೆ ಅದನ್ನ ಹೌ ಟು ಈಟ್ ಕಡೆ ತಗೊಂಡು ಹೋಗೋದಕ್ಕೆ. ಮತ್ತೆ ಇದಕ್ಕೋಸ್ಕರ ನಾವು ನಿಮ್ಮ ಹತ್ರ ತಂದಿದೀವಿ ಬ್ಲ್ಯಾಕ್ ಕ್ಯಾರೆಟ್ ಡಿನ್ನರ್ ವೇರ್. ಬ್ಲ್ಯಾಕ್ ಕ್ಯಾರೆಟ್ ಒಂದು ಯೂನಿಕ್ ಡಿನ್ನರ್ ವೇರ್ ಬ್ರ್ಯಾಂಡ್ ಆಗಿದೆ. ಇವು ರೆಡಿ ಆಗಿದೆ 100% ಟಾಕ್ಸಿನ್ ಫ್ರೀ, ಲೆಡ್ ಫ್ರೀ ಅಂಡ್ ಕ್ರೂಯಲ್ಟಿ ಫ್ರೀ ಮಟೀರಿಯಲ್ ಇಂದ. ಇದು ರೆಡಿ ಆಗಿದೆ ನಿಮ್ಮ ಪ್ರತಿದಿನದ ಪಾಸ್ತಾ, ಬಿರಿಯಾನಿ ಮತ್ತು ಅನ್ನ ಸಾಂಬಾರ್ ತಿನ್ನೋದಕ್ಕೆ ಅಂತ. ಅಂಡ್ ಈ ಪ್ರಾಡಕ್ಟ್ಸ್ ನ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಫ್ಲೆಕ್ಸ್ ಕೂಡ ಮಾಡಬಹುದು. ಇವತ್ತು ಭಾರತದ ಮಿಡಲ್ ಕ್ಲಾಸ್ ಹೆಲ್ತ್ ಮತ್ತೆ ಸ್ಟೈಲ್ ಮತ್ತೆ ಡಿಸೈನ್ ಇವುಗಳ ಮೇಲೆ ದುಡ್ಡು ಖರ್ಚು ಮಾಡೋದಕ್ಕೆ ಬಯಸ್ತಾರೆ. ಮತ್ತೆ ಗ್ರಾಹಕರಿಗೆ ಈ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ನಾವು ಬ್ಲ್ಯಾಕ್ ಕ್ಯಾರೆಟ್ ಡಿನ್ನರ್ ವೇರ್ ನ ಶುರು ಮಾಡಿದ್ವಿ. ಬ್ಲ್ಯಾಕ್ ಕ್ಯಾರೆಟ್ ನಿಮ್ಮ ಹತ್ರ ತಗೊಂಡ್ ಬಂದಿದೆ ಲಕ್ಸುರಿ ಲುಕ್ಸ್, ಹೆಲ್ತ್ ನ ಪ್ರಾಮಿಸ್
ಅಂಡ್ ಸ್ಮಾರ್ಟ್ ಪ್ರೈಸಿಂಗ್ ಮೂರನ್ನು ಒಂದೇ ಪ್ಲೇಟ್ ನಲ್ಲಿ. ಅಂಡ್ ಈ ಮಿಷನ್ ನಾವು ಮುಂದುವರಿಸೋದಕ್ಕೆ ಇವತ್ತು ಬಂದಿದ್ದೀವಿ ನಿಮ್ಮ ಮುಂದೆ ಫಾರ್ ಆಸ್ಕ್ ಆಫ್ 1 crore rupees ಇನ್ ಎಕ್ಸ್ಚೇಂಜ್ ಫಾರ್ 3.33% ಇಕ್ವಿಟಿ ಇನ್ ಅವರ್ ಕಂಪನಿ. ಸೊ ಟೈಟನ್ಸ್, ನೀವು ನಮ್ ಜೊತೆ ಕೈ ಜೋಡ್ಸಕ್ ಬಯಸ್ತೀರಾ ನಮ್ಮ ಬ್ಲ್ಯಾಕ್ ಕ್ಯಾರೆಟ್ ಡಿನ್ನರ್ ವೇರ್ಗೆ ಇನ್ವೆಸ್ಟ್ ಮಾಡೋದಕ್ಕೆ? ಒಂದ್ ವಿಷಯ ನನ್ ಕ್ಲಿಯರ್ ಮಾಡಿ, ಹೇಳಿ. ಇದ್ರಲ್ಲಿ ಅಪ್ಪ ನೀವೇನಾ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾದ್ರೆ ಇವರೇ ಖಂಡಿತವಾಗ್ಲೂ ಅಪ್ಪ ಥ್ಯಾಂಕ್ ಯು ಹೇಳ್ತಿದ್ದಾರೆ. So Vishal and Yedupati, welcome both of you to Idea Buzz. It's been a pleasure to hear that ಇಂಡಿಯಾದಲ್ಲಿ ಜನಗಳು ಎಂತಹ ಐಡಿಯಾಗಳನ್ನ ತಗೊಂಡು ಬರ್ತಿದ್ದಾರೆ ಅಂತಂದ್ರೆ ಬಹುಶಃ ಇಂಥ ಐಡಿಯಾಗಳು ಕೆಲವು ಜನರೇಷನ್ಗಳಷ್ಟು ಹಿಂದೆನೆ ಬರಬೇಕಾಗಿತ್ತು. ಸೊ ಕೆನ್ ಯು ಟೆಲ್ ಮಿ, ನಿಮಗೆ ಈ ಐಡಿಯಾ ಎಲ್ಲಿಂದ ಬಂತು? ಜಿಮ್ಮಿ ಸರ್, ಪೋಸ್ಟ್ ಕೋವಿಡ್ ನಾವು ನೋಡಿದ್ವಿ ಹೋಮ್ ಇಂಪ್ರೂವ್ಮೆಂಟ್ ಆಸ್ ಎ ಥೀಮ್ ಗಾಟ್ ಎ ಲಾಟ್ ಅಟ್ರಾಕ್ಷನ್. ಮನೆಯ ಯಾವ್ಯಾವ ಭಾಗವಿತ್ತೋ, ಬೆಡ್ರೂಮ್ ಇಂದ ಬಾತ್ರೂಮ್ ಫಿಟ್ಟಿಂಗ್ಸ್ ತನಕ, ಡ್ರಾಯಿಂಗ್ ರೂಮ್ ತನಕ, ಹೋಮ್ ಸ್ಟಡಿ, ಕಿಚನ್, ಇವೆಲ್ಲಾ ಕಡೆ ವೆಲ್ ಸ್ಟೆಬಿಲೈಸ್ಡ್ ಬ್ರ್ಯಾಂಡ್ಸ್ ಆಲ್ರೆಡಿ ಕೂತಿದ್ವು. ಅದಕ್ಕೆ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ನಾವು ನೋಡಿದ್ವಿ ಈ ಡಿನ್ನರ್ ವೇರ್ ನ ಬ್ರ್ಯಾಂಡ್ಸ್ ಏನಿದಾವೆ ಅವೆಲ್ಲವೂ ಕೂಡ ಬರೀ ಹೋಮ್ ಡೆಕೋರ್ ಕಂಪನೀಸ್ ಏನಿದಾವೆ ಅವೇ ಕಂಪನಿಗಳು ಡಿನ್ನರ್ ವೇರ್ ಕೂಡ ಮಾಡ್ತಾ ಇದ್ವು. ಸೊ ದೇರ್ ವಾಸಂಟ್ ಎನಿ ಸ್ಪೆಸಿಫಿಕ್ ಕ್ಯಾಟಗರಿ ಫಾರ್ ದ ಡಿನ್ನರ್ ವೇರ್ ಅಂಡ್ ಕ್ಯಾಟಗರಿ. ನಾವು ಯೋಚನೆ ಮಾಡಿದ್ವಿ, ನಾವ್ ಯಾಕೆ ಕಸ್ಟಮರ್ಸ್ಗೆ ಒಂದು ಕಂಪ್ಲೀಟ್ ಡಿನ್ನರ್ ವೇರ್ ಬ್ರ್ಯಾಂಡ್ ನ ಕೊಡಬಾರ್ದು, ಗ್ರಾಹಕರಿಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು. ಅವ್ರು ಏನು ತಗೋತಾ ಇದಾರೆ, ಅದರ ಮೆಟೀರಿಯಲ್ಸ್ ಏನಿದೆ ಅದರಲ್ಲಿ, ಮತ್ತೆ ಅದರ ಪ್ಲಸ್ ಮೈನಸ್ ಏನು. ಅಂಡ್ ದಟ್ಸ್ ಹೌ ವಿ ಥಾಟ್ ಆಫ್ ಬ್ರಿಂಗಿಂಗ್ ಬ್ಲ್ಯಾಕ್ ಕ್ಯಾರೆಟ್. ಎಕ್ಸಲೆಂಟ್. ಸೊ ವಿಶಾಲ್ ಅವರೇ, ನೀವು ತುಂಬಾ ಒಳ್ಳೆ ಪ್ರಾಡಕ್ಟನ್ನ ಮುಂದೆ ಇಟ್ಟಿದ್ದೀರಾ, ತುಂಬಾ ಒಳ್ಳೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಮುಂದೆ ಇಟ್ಟಿದ್ದೀರಾ. ನಿಮ್ಮ ಮೆಟೀರಿಯಲ್ ಏನು ಯೂನಿಕ್ ಇದೆ? ನಮ್ಮ 3 ಮೇಜರ್ ಕಾಂಪೋನೆಂಟ್ಸ್ ಏನಿದೆ, ವಿಚ್ ಈಸ್ ಕ್ಲೇ, ಮಣ್ಣು. ಅದೆಲ್ಲ ಅಷ್ಟು ಮಣ್ಣು ಗುಜರಾತಿಂದನೇ ಬರುತ್ತೆ. ಅಲ್ಲಿ ಗುಜರಾತ್ ಮಣ್ಣಿಂದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಆ ಮಣ್ಣನ್ನೇ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಸ್ಟೋನ್ ಕಾರ್ಡ್ಸ್, ಅದು ರಾಜಸ್ಥಾನಿಂದ ಬರುತ್ತೆ. ಮತ್ತೆ ನೀರು ಅಂತೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಈ 3 ವಸ್ತುಗಳ ಮಿಶ್ರಣ ಮಾಡಿದ್ಮೇಲೆ ನಮ್ಮ ಕ್ರೋಕರಿಗಳನ್ನ ಮಾಡ್ತೀವಿ. ಮತ್ತೆ ತುಂಬಾ ಕಾಸ್ಟ್ಲಿ ಸೆರಾಮಿಕ್ ಕ್ವಾಲಿಟಿ ಏನಿದೆ ಅದು ಬಂದ್ಬಿಟ್ಟು ಪಾರ್ಸಲಿನ್. ಅದನ್ನ 1300 ಡಿಗ್ರಿಗೂ ಮೇಲೆ ಬಟ್ಟಿ ಇಳಿಸಿ ಮಾಡ್ತೀವಿ. ಸೊ ನಮ್ಮ ಎಲ್ಲಾ ಪ್ರಾಡಕ್ಟ್ಸು ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇವೆಲ್ಲ ಕ್ರಾಕರಿ ಅಂತ ನಾವು ಕರಿತೀವಿ ನಮ್ಮ ಭಾಷೆಯಲ್ಲಿ. ಸ್ಟೋನ್ ವೇರ್ ಅಂಡ್ ಪಾರ್ಸಲಿನ್, ದೇ ಆರ್ ಆಲ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಕುರ್ಜಾ. ತುಂಬಾನೇ ಬ್ರ್ಯಾಂಡ್ಗಳಿವೆ, ಜಗತ್ತಿನ ಎಲ್ಲಾ ಕಡೆಯಿಂದ ಇಂಪೋರ್ಟ್ ಆಗ್ತವೆ. ಆಸ್ಪಿರೇಷನಲ್ ಲಕ್ಸುರಿ ಒಂದು ಬೇರೆನೆ ಸೆಗ್ಮೆಂಟ್ ಆಗಿರುತ್ತೆ, ಮಿಡ್ ಮಾರ್ಕೆಟ್ ಒಂದು ಬೇರೆ ಸೆಗ್ಮೆಂಟ್ ಆಗಿರುತ್ತೆ, ಲೋ ಮಾರ್ಕೆಟ್ ಒಂದು ಬೇರೆ ಸೆಗ್ಮೆಂಟ್ ಆಗಿರುತ್ತೆ. ನೀವು ಬ್ರ್ಯಾಂಡ್ ನ ಪೊಸಿಷನ್ ಎಲ್ಲಿ ಮಾಡ್ತಾ ಇದ್ದೀರಾ? ನಿಮ್ಮ ಬ್ರ್ಯಾಂಡ್ ನ ಮೋಟ್ ಏನು? ಸೊ ಟೈಟನ್ಸ್, ನಮ್ಮ ಬ್ರ್ಯಾಂಡ್ ಪೊಸಿಷನ್ ಆಗಿರೋದು ಮಾಸ್ ಪ್ರೀಮಿಯಂ ಮಾರ್ಕೆಟ್ಗೋಸ್ಕರ. ಇದು ತುಂಬಾ ಪ್ರೀಮಿಯಂ ಪ್ರಾಡಕ್ಟ್ ಅಲ್ಲ, ಹಾಗೆ ತುಂಬಾ ಅಗ್ಗದ ಪ್ರಾಡಕ್ಟ್ ಕೂಡ ಅಲ್ಲ. Obviously. ವಿತ್ ರಿಸ್ಪೆಕ್ಟ್ ನಾವೇನು ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಇದೀವಿ ಮಾರ್ಕೆಟ್ ಅಲ್ಲಿ. ಸೆರಾಮಿಕ್ ಇಂದ ಕಟ್ಲರಿ ಆಗ್ಲಿ, ಗ್ಲಾಸ್ ಆಗ್ಲಿ, ಯಾರು ಬೇಕಿದ್ರು ಮಾಡ್ತಾ ಇದಾರೆ. ನಾವು ಕ್ರಿಯೇಟ್ ಮಾಡ್ತಾ ಇರೋ ಪೊಸಿಷನ್ ಅಂದ್ರೆ ಹೆಲ್ತ್ ಫಸ್ಟ್ ಮೆಟೀರಿಯಲ್ ಇಂದ. ನಾವಿಲ್ಲಿ ಮಾತಾಡ್ತಾ ಇರೋದು ನಮ್ಮ ಟಾಕ್ಸಿಕ್ ಫ್ರೀ ಮೆಟೀರಿಯಲ್ ಗಳ ಬಗ್ಗೆ. ನಮ್ಮ ಸೆಕೆಂಡ್ ಡಿಫ್ರೆನ್ಶಿಯೇಟರ್ ಏನಪ್ಪಾ ಅಂತಂದ್ರೆ ನಮ್ಮ ಡಿಸೈನ್. ಇವತ್ತು ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ ಏನು ಸೇಲ್ ಆಗ್ತಾ ಇದೆ ಇಂಡಿಯಾದಲ್ಲಿ, ಅದು ಲಕ್ಸುರಿ ಆಗಿರ್ಬೋದು, ಅದು ಅಫೋರ್ಡೆಬಲ್ ರೇಟ್ ಅಲ್ಲೂ ಆಗಿರ್ಬೋದು. ಇಂಡಿಯನ್ ಹೆರಿಟೇಜ್, ಫ್ಲಾರಿ, ಬಟರ್ ಫ್ಲಾರಿ, ಲೀಫಿ, ಈ ಡಿಸೈನ್ ನ ಫಾಲೋ ಮಾಡ್ತಾ ಇದಾರಲ್ಲ. ನಮ್ಮ ಡಿಸೈನ್ ಲ್ಯಾಂಗ್ವೇಜ್ ನ ನಾವು ಚೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೀವಿ. ಇದು ತುಂಬಾ ಮಾಡರ್ನ್ ಮತ್ತೆ ಗ್ಲೋಬಲ್ ಅಪೀಲ್ ಆಗಿದೆ. ನಮಗನ್ಸುತ್ತೆ ಇದು ಮಾಸ್ ಪ್ರೀಮಿಯಂ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ನಿಮ್ ಬಿಸ್ನೆಸ್ ಬಗ್ಗೆ ಆಲ್ರೆಡಿ ನಾವು ತುಂಬಾನೇ ತಿಳ್ಕೊಂಡಿದೀವಿ. ಇಲ್ಲಿವರೆಗೂ ಏನ್ ಗೊತ್ತಾಗಿಲ್ಲ ಅಂದ್ರೆ ನೀವಿಬ್ರು ಅಪ್ಪ ಮಗನ ಕಥೆ ಏನು ಅಂತ. ನನಗೆ 30 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ವಿಪ್ರೋ, ಕನ್ಸ್ಯೂಮರ್ ಕೇರ್, VIP ಲಗೇಜ್ ಗ್ರೂಪ್ ಅಂತ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಿಸ್ನೆಸ್ ಅಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಇಂದ ಹಿಡಿದು ಫ್ರಂಟ್ ಲೈನ್ ಎಕ್ಸಿಕ್ಯೂಟಿವ್ ತನಕ ಸೇಲ್ಸ್, ಮಾರ್ಕೆಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿ ಇವೆಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ ನಿಮ್ಮ ಮಗ? ನಾನು ನನ್ನ ಬಿಟೆಕ್ ಇಂಜಿನಿಯರಿಂಗ್ PGTI ಮುಂಬೈಯಿಂದ ಮಾಡಿದ್ದೀನಿ. ಅದಾದ್ಮೇಲೆ ನಾನು 2 ಲೆವೆಲ್ಸ್ ಆಫ್ CFA ಮಾಡಿದ್ದೀನಿ. ನಂತರ ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ವರ್ಕ್ ಮಾಡಿದ್ದೀನಿ JP Morgan ಮತ್ತೆ ವೆಂಡರ್ಸ್ ಜೊತೆ. ಇವನು ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಮೇಲೆ ಒಂದಿನ ಸಂಜೆ ಬಂದು ಹೇಳ್ದ, ಅಪ್ಪ ನನ್ಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ನೀವೆಲ್ಲ ಅಂತೂ 30 ವರ್ಷ ಕೆಲಸ ಮಾಡಿದೀರಾ, ಆದ್ರೆ ನಾನ್ ಹಂಗೆ ಇನ್ನು 30 ವರ್ಷ ಕೆಲಸ ಮಾಡೋದಿಲ್ಲ. ಮತ್ತೆ ನಾನು ಏನಾದ್ರೂ ಒಂದು ಬಿಸ್ನೆಸ್ ನ ಶುರು ಮಾಡ್ಲೇಬೇಕು. ಸೊ ಸ್ವಲ್ಪ ಆ ಕಡೆ ಈ ಕಡೆ ಈ ವಿಷಯದಲ್ಲಿ ಮನೇಲಿ ಗಲಾಟೆ ಆಯ್ತು. ಆದ್ರೆ 3-4 ದಿನದಲ್ಲಿ ಇವನು ನಮ್ಮನ್ನು ಒಪ್ಪಿಸ್ಬಿಟ್ಟ, ಇವನ್ ಕೆಲ್ಸನೇ ಶುರು ಮಾಡ್ಬೇಕು ಅಂತ. ಅಂದ್ರೆ ಕಷ್ಟ ಪಡ್ಬೇಕು ಅಂದ್ರೆ ನಮ್ ಬಿಸ್ನೆಸ್ ಮಾತ್ರ. Absolutely, ಖಂಡಿತ. ನೀವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ರ, ಅಪ್ಪ ಮತ್ತೆ ಮಗ, ಅದು ಕೂಡ ಸ್ಟಾರ್ಟ್ಅಪ್ ಅಲ್ಲಿ. ಡಿಸಿಷನ್ ಯಾರು ತಗೋತಾರೆ? ಸೊ ಬ್ಲ್ಯಾಕ್ ಕ್ಯಾರೆಟ್ ಇನ್ನೂ ಕೂಡ ತುಂಬಾ ಯಂಗ್ ಕಂಪ್ನಿ. ನಮ್ ರೋಲ್ಸ್ ಇನ್ನೂ ಅಷ್ಟೊಂದು ಸ್ಟ್ರಕ್ಚರ್ಡ್ ಆಗಿಲ್ಲ. However, one thing scale up. I'm the CEO of the company. I'll look at more stuff which is related to execution, digital marketing, selling online and offline. He comes with lots of experience in branding and marketing. He looks after content, strategy, and of course, overall marketing. ನಾಳೆ ಮದುವೆ ಆದ್ರೆ ಯಾರು ಡಿಸಿಷನ್ ತಗೋತಾರೆ?
ಬ್ಲ್ಯಾಕ್ ಕ್ಯಾರೆಟ್ ಇಸ್ ಪ್ರಿಟಿ ಮಚ್ ಬೋತ್ ಆಫ್ ಅಸ್. ಇವರು ಕೂಡ ತುಂಬಾನೇ ಇದರಲ್ಲಿ ಎಫರ್ಟ್ಸ್ ನ ಪುಟ್ ಮಾಡಿದ್ದಾರೆ. ನಾನು ಎಷ್ಟು ಎಫರ್ಟ್ ಪುಟ್ ಮಾಡಿದೀನೋ ಅವರು ಕೂಡ ಅಷ್ಟೇ ಎಫರ್ಟ್ ನ ಪುಟ್ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ನನಗೆ ಒಂದು ವಿಷಯ ಹೇಳಿ, ನೀವು ಇದನ್ನ ಹೇಗ್ ಮಾಡ್ತಾ ಇದ್ದೀರಾ, ಯಾವ ಚಾನಲ್ ಬಳಸ್ತಾ ಇದ್ದೀರಾ, ಮತ್ತು ಇವತ್ತಿಗೆ ಟರ್ನ್ ಓವರ್ ಎಷ್ಟಿದೆ ಇದು? ನಾವು ಲಾಂಚ್ ಮಾಡಿದ್ವಿ ಏಪ್ರಿಲ್ 2024 ಅಲ್ಲಿ. ಫಸ್ಟ್ ನಾವು ಹೋಗಿದ್ವಿ ಲೈವ್ ಅಲ್ಲಿ D2C ಅಲ್ಲಿ. FY 24 ಅಲ್ಲಿ ನಾವು ಮಾಡಿದ್ವಿ 41.1 lakhs ಇನ್ ರೆವೆನ್ಯೂ. ಇನ್ ದ ಲಾಸ್ಟ್ 3 months ವಿ ಹ್ಯಾವ್ ಡನ್ ರೆವೆನ್ಯೂ ಆಫ್ 37.1 lakhs. ನಮ್ಮ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಆಗಿದೆ 70%. ನೀವು ಇಲ್ಲಿವರೆಗೂ ನೋಡಿದ್ರೆ ವಿ ಆರ್ ಹೋರಿಂಗ್ ದ ರೇಂಜ್ ಆಫ್ -2 to 0% ರೈಟ್ ಆಫ್ ನಾವು ವಿತ್ ರೆಸ್ಪೆಕ್ಟ್ ಟು ದ ವ್ಯಾಲ್ಯೂಯೇಷನ್. ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ನಾವು ಒಂದು ಸೀಡ್ ರೌಂಡ್ ಓಪನ್ ಮಾಡಿದ್ವಿ. ಅದಾಗಿತ್ತು ಫಾರ್ 1.11 crore ಅಟ್ ಅ ಪೋಸ್ಟ್ ಮನಿ ವ್ಯಾಲ್ಯೂ ಆಫ್ 10 CR. ಈ ರೌಂಡ್ ನ ನಾವು ಕಂಡಕ್ಟ್ ಮಾಡಿದಾಗ ನಮ್ಮ ರೆವೆನ್ಯೂ ಆಗಿತ್ತು ಅಬೌಟ್ 2 to 3 lakh rupees. ಲಾಸ್ಟ್ ಮಂತ್ ವಿ ಹ್ಯಾವ್ ಡನ್ ಅ ರೆವೆನ್ಯೂ ಆಫ್ 16.1 lakh. ನಾವೀಗ ಓಮ್ನಿ ಚಾನಲ್ ಕೂಡ ಆಗಿದ್ದೀವಿ, ಇ ಕಾಮರ್ಸ್ ಅಲ್ಲೂ ಇದೀವಿ, D2C ನಲ್ಲೂ ಇದೀವಿ. ನಾವು ಆಲ್ಸೋ ಲೈವ್ ಹೋಗ್ತಾ ಇದೀವಿ ಜೆಪ್ಟೋ ಇ ಕಾಮರ್ಸ್ ಅಲ್ಲಿ. ಆಫ್ಲೈನ್ ಟ್ರೇಡ್ ಹೋಗೋದು ನಮ್ಮ ಇಮಿಡಿಯೇಟ್ ಗೋಲ್ ಆಗಿಲ್ಲ. ಹವೆವರ್ ನಮಗೆ 2 ಬಕೆಟ್ಸ್ ಕಾಣಿಸಿದ್ವು ಆಫ್ಲೈನ್ ಟ್ರೇಡ್ ಅಲ್ಲಿ, ವಿಚ್ ಆರ್ ವೆರಿ ಕ್ಲೋಸ್ ವಿತ್ ಅವರ್ TG, ವಿಚ್ ಇಸ್ ನೇಚರ್ಸ್ ಬಾಸ್ಕೆಟ್ ಅಂಡ್ ಫುಡ್ ಸ್ಕ್ವೇರ್. ಯು ನೋ ದ ಕಸ್ಟಮರ್ಸ್ ಇನ್ ಮೆಟ್ರೋಸ್ ಇನ್ ಇಂಡಿಯಾ. ಇವರೆಲ್ಲ ಮಾಸ್ ಪ್ರೀಮಿಯಂ ಮತ್ತೆ ಪ್ರೀಮಿಯಂ ಕಸ್ಟಮರ್ಸ್ ಆಗಿದ್ದಾರೆ. ಇವರೆಲ್ಲ ಹೆಲ್ತ್ ಗೋಸ್ಕರ ಪ್ರೀಮಿಯಂ ಕೊಡ್ತಾರೆ. ನನಗ್ ಒಂದ್ ವಿಷಯ ಇವರು ತುಂಬಾನೇ ಇಷ್ಟ ಆಯ್ತು. ಅದೇನಂದ್ರೆ ಇಲ್ಲಿ ತಂದೆ ಮತ್ತೆ ಮಗ ಇದ್ದಾರೆ. ಅವ್ರ ಮಗ ಇದಾರಲ್ಲ, ಅವರು ತುಂಬಾನೇ ಚೆನ್ನಾಗಿ, ತುಂಬಾ ಅಗ್ರೆಸಿವ್ಲಿ, ಪ್ಯಾಷನೇಟ್ಲಿ ಚೆನ್ನಾಗಿ ಹೇಳ್ತಿದ್ದಾರೆ. ನಾರ್ಮಲಿ ಅಪ್ಪಂಗೆ ಅನ್ನಿಸ್ಬೋದು ನನಗ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ನಾನ್ ಮೊದ್ಲು ಮಾತಾಡ್ಬೇಕು ಅಂತ. ಸೊ ಐ ವುಡ್ ಲೈಕ್ ಟು ಕಾಂಪ್ಲಿಮೆಂಟ್ ಯು. ನೀವು CEO ಜಾಸ್ತಿ ಸ್ಪೇಸ್ ಕೊಟ್ಟು ಅವನಿಗೆ ಮಾತಾಡಕ್ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಆಗಿ ಹೇಳಿದ್ರಿ. ನನಗನ್ಸುತ್ತೆ ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ ಮೊದಲು ತಿಳ್ಕೋಬೇಕು ಅಂತ. ಸೊ ಆಡಿಯನ್ಸ್, ನಿಮ್ಮ ಹತ್ರ ನಿಮ್ಮ ರಿಮೋಟ್ ಇದೆ. ಎಸ್ ಆರ್ ನೋನ ಬಟನ್ ಒತ್ತೋದ್ರ ಮೂಲಕ ನೀವು ಇಷ್ಟೊತ್ತರೆಗೂ ಡಿಸ್ಕಷನ್ ಕೇಳ್ಕೊಂಡಿದ್ದೀರಿ. ಕ್ಯಾನ್ ವಿ ಸಿ ದ ರಿಸಲ್ಟ್ಸ್? %60 ಜನಕ್ಕೆ ಅನ್ಸುತ್ತೆ ಇವರ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ ಅಂತ. ನಂದೇ ಒಂದು ಸ್ವಂತದ ಕಂಪ್ನಿ ಇದೆ, ಅದು ಟೇಬಲ್ ವೇರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮತ್ತು ಡಿಸೈನ್ ಮಾಡುತ್ತೆ. ಬಟ್ ವಿ ಆರ್ ಓನ್ಲಿ ಇನ್ ದ ಹೈ ಆ್ಯಂಡ್ ಸೆಗ್ಮೆಂಟ್. ಈ ಪ್ರಾಡಕ್ಟ್ನ ನಾನು ಅರ್ಥ ಮಾಡ್ಕೋತೀನಿ, ಆದರೆ ತುಂಬ ನ್ಯಾರೋ ಮಾರ್ಜಿನ್ ಇರೋ ಪ್ರಾಡಕ್ಟ್. ಪ್ರತಿ ಮ್ಯಾನುಫ್ಯಾಕ್ಚರು ಈ ದಿನಗಳಲ್ಲಿ ಔಟ್ಸೋರ್ಸ್ ಮಾಡ್ತಿರೋ ಅಂಥವ್ರು ಅವರು ತಮ್ಮದೇ D2C ತಗೊಂಡು ಬರ್ತಾ ಇದ್ದಾರೆ. ಏಜೆಂಟ್ಗಳ ಮೂಲಕ ಮಾರಕ್ಕಾಗೋದಿಲ್ಲ ಅಂತ ಅವರಿಗೆ ರಿಯಲೈಸ್ ಆಗಿದೆ. ಹಾಗಾಗಿ ಸೊ ಐ ಆಮ್ ಔಟ್. ನಾನು ಜಿಮ್ಮಿಯವ್ರು ಹೇಳ್ದಾಗೆ ಐ ವಿಲ್ ಬಿ ಔಟ್, ಬಟ್ ಐ ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಕ್ಯಾಟಗರಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಥ್ಯಾಂಕ್ ಯು. ಯು. ನನ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ಗೆ ಒಪ್ಪಿಗೆ ಇದೆ. ಆದ್ರೆ ನಾನ್ ಎಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಅದರ ವ್ಯಾಲ್ಯೂಯೇಷನ್ 30 to 35 lakhs ಇರುತ್ತೆ ಅಷ್ಟೇ. ವ್ಯಾಲ್ಯೂಯೇಷನ್ ಮೇಲಿರೋ ಅಂತ ಡಿಬೇಟ್ ಇನ್ನ ಹಾಗೆ ಇರುತ್ತೆ. ಬನ್ಸಲ್ ಅವರೇ, ನನ್ನ ವೈಫ್ಗೆ ನಾನು ಫಂಡ್ ಮಾಡಿದ್ದೀನಿ ಗಿಫ್ಟಿಂಗ್ ಕಂಪ್ನಿನಲ್ಲಿ. ಯಾವುದು ತುಂಬಾ ಸಕ್ಸಸ್ಫುಲ್ ಗಿಫ್ಟಿಂಗ್ ಕಂಪನಿ ಆಗಿದೆ. ಅದರಲ್ಲಿ ಹೈ ಕ್ವಾಲಿಟಿ ಸೆರಫಿಕ್ ವೇರ್, ಡಿಸೈನರ್ ವೇರ್ ನ ಮಾಡ್ತೀವಿ. B2C ನಮಗೆ ಒಳ್ಳೆ ಹಿಡಿತಾ ಇದೆ, ಫಿಸಿಕಲ್ ರಿಟೇಲ್ ನಲ್ಲೂ ಹಿಡಿತಾ ಇದೆ, ಮತ್ತೆ ಸಾಕಷ್ಟು ನಾಲೆಜ್ ಮತ್ತು 5-6 ವರ್ಷದ ಎಕ್ಸ್ಪೀರಿಯನ್ಸ್ ನಾವು ತಗೊಂಡ್ ಬರ್ಬೋದು. ಹಾಗಾಗಿ ನನ್ನ ಹತ್ರ ಈ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆ, ನನಗೆ ತುಂಬಾ ಇಂಟ್ರೆಸ್ಟ್ ಬರ್ತಿದೆ. ಈಗ ಇದು ಸದ್ಯಕ್ಕೆ 1 ವರ್ಷದ ಹಳೆ ಕಂಪನಿ ಆಗಿದೆ, ಮತ್ತವರು ಇತ್ತೀಚೆಗಷ್ಟೇ ಫಂಡ್ ನ ರೈಸ್ ಮಾಡಿದ್ದಾರೆ 10 ಕೋಟಿಯ ವ್ಯಾಲ್ಯೂಯೇಷನ್ ನಲ್ಲಿ. ಇವತ್ತೇನಾದ್ರೂ ನಾನು ದುಡ್ಡು ಹಾಕಕ್ಕೆ ಇಷ್ಟಪಟ್ಟರೆ ಸಾಕಷ್ಟು ವ್ಯಾಲ್ಯೂ ಅಡಿಷನ್ ನಾವು ತಗೊಂಡ್ ಬರ್ಬೋದು, ಆದ್ರೆ ನನ್ನ ವ್ಯಾಲ್ಯೂಯೇಷನ್ 10 ಕೋಟಿಗಿಂತ ಜಾಸ್ತಿ ಹೋಗಲ್ಲ. ಓಕೆ, ಮತ್ತೆ ನಿಮ್ಮ ಇನ್ವೆಸ್ಟಿಂಗ್ ಅಮೌಂಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ, ಅದು ಹತ್ತತ್ರ 30 ಲಕ್ಷ ಬರ್ಬೋದು. ನಮಗೆ 2 ನಿಮಿಷ ಸಿಗ್ಬೋದಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ? ಅಬ್ಸಲ್ಯೂಟ್ಲಿ. ಜನರ ಪ್ರಾಡಕ್ಟ್ ನಾಲೆಜ್ ತುಂಬಾ ಚೆನ್ನಾಗಿದೆ. ಇಲ್ಲ ಟೆಕ್ನಿಕಲ್ ನಾಲೆಜ್ ತುಂಬಾ ಚೆನ್ನಾಗಿದೆ. That is valuation and convertible and that is rejected. 10 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂಷನ್ ನಾವು ಕೊಡಬಾರ್ದು ಅಂತ. Yeah. 1 ವರ್ಷದ ಹಳೆ ಕಂಪನಿ ಆಗಿರೋದ್ರಿಂದ. ಹಾಗಾದ್ರೆ ನನ್ನ ಪ್ರಕಾರ ನಾವು ಇದಕ್ಕೆ ಸ್ಟಿಕ್ ಆಗೋಣ. ವೆಲ್ಕಮ್ ಬ್ಯಾಕ್ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಎಲ್ಲ ಟೈಟನ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನೆಗೋಷಿಯೇಟ್ ಮಾಡೋಕ್ಕೆ ತಯಾರಾಗಿದ್ದೀವಿ 30 crore ವ್ಯಾಲ್ಯೂಯೇಷನ್ ಮೇಲೆ, ಅನುಪಮ್ ಮತ್ತೆ ಶೈಲಿ ಅವ್ರ ಜೊತೆಗೆ. ಬಟ್ ದ ಲಾಸ್ಟ್ ವ್ಯಾಲ್ಯೂಯೇಷನ್ ನಾವು ಹೋಗೋದಕ್ಕೆ ರೆಡಿ ಇರೋದೇನಪ್ಪ ಅಂತಂದ್ರೆ 20 crores ಫಾರ್ ದಿಸ್ 30 lakhs and 30 lakhs ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ. ಸಾರಿ ಇವ್ರೆ, ನಾನಂತೂ ಇನ್ಫ್ಯಾಕ್ಟ್ ಶೈಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. 10 ಕೋಟಿಯ ವ್ಯಾಲ್ಯೂಯೇಷನ್ ಕೂಡ ನಮಗೆ ಆನ್ ಹೈ ಸೈಡ್ ಕಾಣಿಸ್ತಿತ್ತು. ನಾವು 10 ಕೋಟಿಗಿಂತ ಜಾಸ್ತಿ ಮೇಲೆ ಹೋಗೋಕ್ಕಾಗಲ್ಲ ಅಂದ್ರೆ ಐ ಆಮ್ ಸಾರಿ, ಐ ವಿಲ್ ರೆಸ್ಟ್ ಮೈ ಕೇಸ್ ಹಿಯರ್. ಒಂದು ಸಜೆಷನ್ ಕೊಡ್ತೀನಿ. ಮೊದಲನೇದಾಗಿ ಐಡಿಯಾ ಬಾಸ್ ಅಲ್ಲಿ ಒಳ್ಳೆ ಎಕ್ಸ್ಪೋಸರ್ ಸಿಕ್ತು. ನಿಮ್ಗೆ 2 ಟೈಟನ್ಸ್ ಬ್ಯಾಕ್ ಆಫ್ ಮಾಡಕ್ಕಿದ್ದಾರೆ. ಇವರಿಬ್ರು ಇರೋದ್ರಿಂದ ಸೇಲ್ಸ್ ಅಲ್ಲಿ ನಿಮ್ಗೆ ಗ್ರೋತ್ ಆಗೋದಿರ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಹೋಗೋ ಡೈರೆಕ್ಷನ್ ಇದೆಯಲ್ಲ, ಇದರಿಂದ ನಿಮ್ಮ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಕೂಡ ಖುಷಿ ಆಗ್ತಾರೆ. ನೀವು ಇವರನ್ನ ಅದೇ ವ್ಯಾಲ್ಯೂಯೇಷನ್ ಅಲ್ಲಿ ಆಡ್ ಮಾಡಿದ್ರಿ, ಯಾಕಂದ್ರೆ ನೀವು ರೇಸ್ ಅಲ್ಲಿ ತುಂಬಾ ದೂರ ಹೋಗೋದಕ್ಕೆ. ಮುಂದೆ ಡಿಸಿಷನ್ ನಿಮಗ್ ಬಿಟ್ಟಿದ್ದಷ್ಟೇ.
ಅಕಸ್ಮಾತ್ 20 ಕೋಟಿ ನಮ್ಮ ವ್ಯಾಲ್ಯೂಯೇಷನ್ ನಿಮಗೆ ಜಾಸ್ತಿ ಅನ್ಸಿದ್ರೆ ಅನುಪಮ್ ಅವರೇ ಮತ್ತೆ ಶೈಲಾ ಅವರೇ ನಮ್ಮ ಲಾಸ್ಟ್ ವ್ಯಾಲ್ಯೂಯೇಷನ್ ರೆಸ್ಪೆಕ್ಟಿಂಗ್ ಅವರ್ ಲಾಸ್ಟ್ ಇನ್ವೆಸ್ಟರ್ಸ್ ಸಿಟಿಂಗ್ ಆನ್ ದ ಟೇಬಲ್ ಆಲ್ರೆಡಿ ಈಸ್ 15 crore. ಅದಕ್ಕಿಂತ ಕೆಳಗಡೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಆಕ್ಚುಲಿ ಫ್ಯಾಕ್ಟ್ ಈಸ್ ವಿ ಲವ್ ಟು ಹ್ಯಾವ್ ಬೋತ್ ಆಫ್ ಯು ಆನ್ ಅವರ್ ಬೋರ್ಡ್. ಸಾರಿ, ಐ ಆಮ್ ಔಟ್. ಐ ವಿಲ್ ನಾಟ್ ಲೈಕ್ ಟು ಈವನ್ ಗಿವ್ ಯು ಅನ್ ಆಫರ್ ಪೋಸ್ಟ್ ದಿಸ್ ಬಿಕಾಸ್ ಇದು ನಮ್ಮ ಡಿಸಿಷನ್ಗೆ ರೆಸ್ಪೆಕ್ಟ್ ಮಾಡದೇ ಇರೋದ್ರಿಂದ. ಸೊ ಶೈಲಿ, ನೀವು ಕೈ ಮೇಲಾಸೋದಕ್ಕೆ ಇಷ್ಟಪಡ್ತೀರಾ? ನನ್ಗನ್ಸುತ್ತೆ ಇವ್ರ ಐಡಿಯಾ ಇದೆಯಲ್ಲ ಅದಕ್ಕೆ ತುಂಬಾನೇ ದೊಡ್ಡ ರೇಸ್ ಇರುತ್ತೆ, ಅದಂತೂ ಖಂಡಿತ. ಆದ್ರೆ ಇದ್ರಲ್ಲಿ ನನ್ಗೆ ಸೈನ್ಸ್ ಅಂತೂ ಖಂಡಿತ ಕಾಣಿಸ್ತಿದೆ. ಅಂದ್ರೆ ಇಂಥ ಬಿಸ್ನೆಸ್ ಆಸ್ಪಿರೇಷನಲ್ ಇಂಡಿಯಾಗೆ ಒಂದು ಕಾರ್ನರ್ ಸ್ಟೋನ್ ಆಗಿರುತ್ತೆ ಅಂತ. ಸೊ ದ ಫೈನಲ್ ಆಫರ್ ಈಸ್ ಐ ವಿಲ್ ಸ್ಟಿಕ್ ಟು ದಿ ಅಮೌಂಟ್ ದಟ್ ನಾನು ಮೊದಲೇ 30 ಹೇಳಿದಾಗೆ lakhsಗೆ 15 crore. 15 crore ವ್ಯಾಲ್ಯೂಯೇಷನ್. ಥ್ಯಾಂಕ್ ಯು ಶೈಲಾ ಅವರೇ, ಥ್ಯಾಂಕ್ ಯು ಸೋ Please. ಮಚ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಮಚ್. ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.